ಭಯಕ್ಕೆ ಮದ್ದಾಗಬಹುದು. ಆದರೆ ಕ್ಯಾನ್ಸರ್ಗೆ ಚಿಕಿತ್ಸೆ ಇಲ್ಲ. ವಿಳಂಬವೇ ಕುತ್ತು. ಜಾಗೃತರಾಗಿ ಕ್ಯಾನ್ಸರ್ ತಪಾಸಣೆ ಮಾಡಿಸಿ. ಸಂಪರ್ಕಿಸಿ ನಂಜಪ್ಪ ಲೈಫ್ ಕೇರ್, ಗಾಡಿಕೊಪ್ಪ, ಸಾಗರ ರಸ್ತೆ, ಶಿವಮೊಗ್ಗ. 0812267300. ನಂಜಪ್ಪ ಹಾಸ್ಪಿಟಲ್ಸ್, ಮಾಕನೂರು ಬಸಪ್ಪ ರಸ್ತೆ, ದಾವಣಗೆರೆ. 081922601111. ಸರ್ಫಾ ಕೋಟ್ಸ್, ಸರ್ಫಾ ಕೋಟ್ಸ್, ಸರ್ಫಾ ಕೋಟ್ಸ್ ರವರ ಸುದೀರ್ಘ ಬಾಳಿಕೆಯ ಸುಂದರವೂ ಆದ ಜಲಾಧಾರಿತ ಪರಿಸರ ಸ್ನೇಹಿ ಪೇಂಟ್ಗಳನ್ನೇ ಬಳಸಿ. ಸರ್ಫಾ ಲಕ್ಸುರಿ ಎಮಲ್ಷನ್ ಪೇಂಟ್, ಓಡರ್ಲೆಸ್, ಲೋ ವಿವೋಸಿ, ಗುಡ್ ಫಾರ್ ಹೆಲ್ತ್, ಗುಡ್ ಫಾರ್ ಅರ್ತ್. ಸರ್ಫಾ. ಶಿವಮೊಗ್ಗದಲ್ಲಿ ಬಹುದೊಡ್ಡ ಬ್ಯಾಂಕ್ ವಂಚನೆ ಪ್ರಕರಣ ಬೆಳಕಿಗೆ ಬಂದಿದೆ. ಬರೋಬ್ಬರಿ 96ಕ್ಕೂ ಹೆಚ್ಚು ಬ್ಯಾಂಕ್ಗಳಿಂದ ವಂಚನೆ ಮಾಡಿರುವ ಪ್ರಕರಣ ಶಿವಮೊಗ್ಗ ನಗರದಲ್ಲಿ ನಡೆದಿದೆ. 96 ಬ್ಯಾಂಕ್ಗಳಿಂದ 55.43 ಕೋಟಿ ರೂಪಾಯಿಗಳನ್ನು ಲಪಟಾಯಿಸಲಾಗಿದೆ. ಶಿವಮೊಗ್ಗ ನಗರದ ತುಂಗಾನಗರದ ಶರತ್ ಎಂಬಾತನಿಂದ ಈ ವಂಚನೆ ಕೃತ್ಯ ನಡೆದಿದೆ. ವಂಚಕ ಶರತ್ ಕುಮಾರ್ 19 ನಕಲಿ ಅಕೌಂಟ್ಗಳನ್ನು ತಯಾರಿಸಿಕೊಂಡು ಕೋಟಿ ಹಣವನ್ನು ಲೂಟಿ ಮಾಡಿದ್ದಾನೆ. ವಂಚಕ ಶರತ್ ಕುಮಾರ್ ಜನರಿಗೆ ಇಲ್ಲಸಲ್ಲದ ಆಮಿಷಗಳನ್ನು ತೋರಿಸಿ ಬ್ಯಾಂಕ್ ಖಾತೆ ಪಡೆದು ಹಣವನ್ನು ಕದ್ದಿದ್ದಾನೆ. ನಂತರ ಕದ್ದ ಹಣವನ್ನು ಬೇನಾಮಿ ಅಕೌಂಟ್ಗಳನ್ನು ತೆರೆದು ಅಲ್ಲಿಗೆ ಅಕ್ರಮವಾಗಿ ಟ್ರಾನ್ಸ್ಫರ್ ಮಾಡಿಕೊಂಡಿದ್ದಾನೆ. ಈ ತರ ಒಟ್ಟು ಬರೋಬ್ಬರಿ 55.43 ಕೋಟಿ ಹಣವನ್ನು ಶರತ್ ಕುಮಾರ್ ಜನರ ಬ್ಯಾಂಕ್ ಖಾತೆಗಳಿಂದ ಕದ್ದಿದ್ದಾನೆ. ತುಂಗಾನಗರ ಶರತ್ ಕುಮಾರ್ನನ್ನ ಸೈಬರ್ ಕ್ರೈಂ ಪೊಲೀಸರು ಬಂಧಿಸಿದ್ದು ಬೇನಾಮಿ ಅಕೌಂಟ್ಗಳನ್ನು ಪತ್ತೆ ಮಾಡಿದ್ದಾರೆ. ಒಂದು ಸಣ್ಣ ಬ್ರೇಕ್ ಮುಗಿಸಿ ಶರತ್ ಕುಮಾರ್ ಮಾಡಿರುವ ಕೋಟಿ ಹಣದ ವಂಚನೆ ವಿವರಗಳನ್ನು ನೋಡೋಣ ಬನ್ನಿ. Looking for a little joy in every bite? Dairy Fresh Ice Creams brings you 50+ natural flavors with no added colors and the real taste of fresh fruits. Made with goodness from the Malenadu region. Dairy Fresh Ice Creams, a little joy for all. ಬಹುದೊಡ್ಡ ಸೈಬರ್ ಕ್ರೈಮ್ ಎಸಗಿರುವ ಶರತ್ ಕುಮಾರ್ ಜನರ ಬ್ಯಾಂಕ್ ಖಾತೆಯ ಹಣವನ್ನ ಕೊಳ್ಳೆ ಹೊಡೆಯಲು 18 ಪಾಸ್ಬುಕ್, 25 ಎಟಿಎಂ ಕಾರ್ಡ್, 7 ಚೆಕ್ ಬುಕ್ ಮತ್ತು 2 QR ಕೋಡ್ಗಳನ್ನು ಹೊಂದಿದ್ದ. ಶಿವಮೊಗ್ಗ ಸೈಬರ್ ಕ್ರೈಂ ಪೊಲೀಸರು ಇದೆಲ್ಲವನ್ನ ವಶಕ್ಕೆ ಪಡೆಯುವುದರ ಜೊತೆಗೆ ಶರತ್ ಕುಮಾರ್ ಖಾತೆಯಲ್ಲಿದ್ದ 11,48,42,898 ರೂಪಾಯಿಗಳನ್ನು ಪೊಲೀಸರು ವಶಕ್ಕೆ ಪಡೆದು ಶರತ್ ಕುಮಾರ್ನಿಂದ ಇನ್ನಷ್ಟು ಮಾಹಿತಿಯನ್ನು ಕಲೆ ಹಾಕ್ತಿದ್ದಾರೆ. ಇನ್ನು ವಂಚಕ ಶರತ್ ಕುಮಾರ್ ಸೈಬರ್ ಕ್ರೈಂ ಪೊಲೀಸರ ಬಲೆಗೆ ಬಿದ್ದಿದ್ದು ಹೇಗೆ ಎಂದು ನೋಡಿದ್ರೆ, ಶಿವಮೊಗ್ಗ ನಗರದ ತುಂಗಾನಗರದಲ್ಲಿ ವಾಸವಾಗಿದ್ದ ಶರತ್ ಕುಮಾರ್ ವೃತ್ತಿಯಲ್ಲಿ ಚಾಲಕ. ಆಟೋ ಚಾಲಕನಾಗಿದ್ದ ತನ್ನ ಸ್ನೇಹಿತ ಅಮಿತ್ ಎಂಬುವವರ ಬಳಿ ಇದ್ದ ಬ್ಯಾಂಕ್ ಖಾತೆ, ಎಟಿಎಂ ಕಾರ್ಡ್ ಪಡೆದು ಸ್ವಲ್ಪ ದಿನಗಳ ತನಕ ನಿನ್ನ ಖಾತೆಗೆ ಹಣ ವರ್ಗಾವಣೆ ಮಾಡಿರುತ್ತೇನೆ, ವರ್ಗಾವಣೆಯಾದ ಹಣಕ್ಕೆ ತಿಂಗಳಿಗೆ ಕಮಿಷನ್ ಕೊಡುತ್ತೇನೆ ಎಂದು ಹೇಳಿದ ಶರತ್ ಕುಮಾರ್ ಆಟೋ ಚಾಲಕ ಅಮಿತ್ ಎಂಬುವವರ ಖಾತೆಯಿಂದ ಅಕ್ರಮವಾಗಿ ಹಣವನ್ನು ವರ್ಗಾವಣೆ ಮಾಡಿದ ಪರಿಣಾಮ ಅಮಿತ್ ರವರ ಖಾತೆ ಫ್ರೀಸ್ ಆಗಿದೆ. ಇದರಿಂದ ಅನುಮಾನ ವಿಚಾರಿಸಲು ಬ್ಯಾಂಕ್ಗೆ ತೆರಳಿದ್ದಾರೆ. ಖಾತೆ ನಿರ್ಬಂಧವಾಗಿರುವ ಕುರಿತು ಬ್ಯಾಂಕ್ನಲ್ಲಿ ವಿಚಾರಿಸಿದಾಗ ಕೋಟಿ ಹಣ ವರ್ಗಾವಣೆಯಾಗಿರುವ ಬಗ್ಗೆ ಅಮಿತ್ ಗಮನಕ್ಕೆ ಬರುತ್ತದೆ. ಇದರಿಂದ ಶರತ್ ಕುಮಾರ್ ಮೇಲೆ ಅನುಮಾನ ಬಂದ ಕಾರಣ ಅಮಿತ್ ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ. ತಕ್ಷಣ ಪ್ರಕರಣದ ಬೆನ್ನತ್ತಿದ ಶಿವಮೊಗ್ಗ ಸೈಬರ್ ಕ್ರೈಂ ಪೊಲೀಸರು ಶರತ್ ಕುಮಾರ್ನನ್ನ ಬಂಧಿಸುವ ಮೂಲಕ ಬಹುದೊಡ್ಡ ಬ್ಯಾಂಕ್ ವಂಚನೆ ಪ್ರಕರಣವನ್ನ ಬಯಲಿಗೆ ತಂದಿದ್ದಾರೆ.